ಆಲ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಸೌಜನ್ಯ. ವೆಲ್ಕಮ್ ಬ್ಯಾಕ್ ಟು ವೀಸಾ ವ್ಲಾಗ್ಸ್. ಇದೇನು ಉಪ್ಪಿಟ್ಟು ರೆಸಿಪಿ ಎಲ್ರಿಗೂ ಗೊತ್ತೇ ಇರುತ್ತೆ ಅನ್ಕೊಂತೀರಾ. ನಾನಿವತ್ತು ಶ್ರೀಲಂಕಾದಲ್ಲಿ ಮಾಡೋ ಉಪ್ಪಿಟ್ಟು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈ ಉಪ್ಪಿಟ್ಟು ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳ್ರಿ? ಪುಟಾಣಿ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಇಷ್ಟ ಇರುತ್ತೆ ಅಂತ ಹೇಳ್ತೀನಿ ಅನ್ಕೊಂತೀರಾ. ಉಪ್ಪಿಟ್ಟು ಅಂದರೆ ಎಲ್ರಿಗೂ ತಲೆನೋವು. ಅಯ್ಯೋ ಇವತ್ತಿನ ತಿಂಡಿ ಉಪ್ಪಿಟ್ಟ ಅಂತ ಎದ್ದಳೋರು ಇರ್ತಾರೆ. ಇವತ್ತು ಮನೇಲಿ ಹೆಂಡ್ತಿ ಉಪ್ಪಿಟ್ಟು ಮಾಡ್ತಿದ್ದಾಳೆ ಅಂದರೆ ವಾಕೋಗಿ ಬರ್ತೀನಿ ಕಣೆ ಅಂತ ಹೋಗಿ ಅಲ್ಲೇ ಜ್ಯೋತಿ ಪ್ರಕಾಶ್ ಹೋಟ್ಲಲ್ಲಿ ಇಡ್ಲಿ ತಿನ್ಕೊಂಡು ಬರೋರು ಇದ್ದಾರೆ. ಹಂಗಾಗಿ ಉಪ್ಪಿಟ್ಟು ಮಾಡಿದ್ದಿನ ಮನೆಯಲ್ಲಿ ಒಬ್ರಿಗಾಗೋ ಅಷ್ಟು ಉಪ್ಪಿಟ್ಟಂತೂ ಉಳಿಯೋದು ಸರ್ವೇ ಸಾಮಾನ್ಯ. ಎಲ್ರಿಗೂ ಉಪ್ಪಿಟ್ಟು ಇಷ್ಟ ಆಗೋದಿಲ್ಲ. ಆದರೆ ಯಾರಿಗೆ ಉಪ್ಪಿಟ್ಟು ಇಷ್ಟ ಆಗುತ್ತೆ ಅಂದರೆ ಉಪ್ಪಿಟ್ಟು ಮಾಡೋರಿಗೆ ಉಪ್ಪಿಟ್ಟು ಇಷ್ಟ ಆಗುತ್ತೆ. ಯಾಕಂದರೆ ಅದು 5 ನಿಮಿಷದಲ್ಲಿ ಆಗೋಗುತ್ತೆ ಅಂತ. ಇನ್ನು ಈ ಉಪ್ಪಿಟ್ಟು ಹಿಸ್ಟ್ರಿ ಬಂದು, ಈ ಉಪ್ಪಿಟ್ಟು ರೆಸಿಪಿ ಹುಟ್ಟಿದ್ದು ಇಂಡಿಯಾದಲ್ಲಾದರೂ ಕೂಡ ಇದನ್ನು ಶ್ರೀಲಂಕಾದವರು ಕೂಡ ಮಾಡ್ಕೊಂಡು ತಿಂತಾರೆ ಅಂದರೆ ನೀವು ನಂಬ್ತೀರಾ? ಹೌದು, ಅದು ನಿಜಾನೇ. ಇಂಡಿಯಾದಲ್ಲಿ, ಅದರಲ್ಲೂ ಸೌತ್ ಇಂಡಿಯಾದಲ್ಲಿ ಮಹಾರಾಷ್ಟ್ರ, ಕೇರಳ, ತಮಿಳುನಾಡು, ತೆಲಂಗಾಣ, ಆಂಧ್ರ ಪ್ರದೇಶ, ಕರ್ನಾಟಕ ಇಷ್ಟರಲ್ಲಿ ಈ ಉಪ್ಪಿಟ್ಟು ಫೇಮಸ್ ಅಂತಾನೆ ಹೇಳ್ಬೋದು. ಮಾಡೋ ರೀತಿ ಚೇಂಜ್ ಆಗಿದ್ರು ಫೈನಲ್ ಔಟ್ಕಮ್ ಅಂತೂ ಉಪ್ಪಿಟ್ಟೇ ಆಗಿರುತ್ತೆ. ಸೊ ಇದನ್ನ ಎಲ್ಲರೂ ಆಲ್ಮೋಸ್ಟ್ ಮಾಡ್ತಾರೆ. 5 ನಿಮಿಷದಲ್ಲಿ ಮಾಡೋ ಈ ಉಪ್ಪಿಟ್ಟಿಗೆ ಸುಮಾರು ಹೆಸರುಗಳು ಕೂಡ ಇದೆ. ಉಪ್ಮಾ, ಉಪ್ಪಿಟ್ಟು, ಉಪ್ಪವಮು, ಖಾರಾಬಾತ್ ಇನ್ನೂ ಇತ್ಯಾದಿ ಹೆಸರುಗಳಿಂದ ಈ ಉಪ್ಪಿಟ್ಟು ಕರೆಯಲ್ಪಡುತ್ತೆ. ಇನ್ನು ಮಕ್ಕಳು ಬಾಯಲ್ಲಿ ಕೇಳೋದಾದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಯ್ಯೋ ಅಮ್ಮ, ಅದು ಉಪ್ಪಿಟ್ಟಲ್ಲ, ಅದು ಕಾಂಕ್ರೀಟ್ ಅಂತಾನೂ ಅಂತಾರೆ. ಅದೇ ಬ್ಯಾಚುಲರ್ಸ್ಗೆ ಇದು ಬೇಗ ಆಗೋ ಬಿರಿಯಾನಿ ಕೂಡ ಆಗಿರುತ್ತೆ. ನಾರ್ಮಲ್ ಆಗಿ ಮನೆಗಳಲ್ಲಿ ಎಲ್ಲೋ ಹೋಗಬೇಕು, ಯಾವುದೋ ಫಂಕ್ಷನ್ ಇದೆ, ಬೇಗ ಹೋಗಬೇಕು ಅಂದಾಗ ನೆನಪಾಗೋದೇ ಈ ಉಪ್ಪಿಟ್ಟು ರೆಸಿಪಿ. ಆಮೇಲೆ ಆಫೀಸ್ಗೆ ಹೋಗಬೇಕು, ಟೈಮ್ ಆಗಿದೆ, ಇವತ್ತು ಲೇಟಾಗಿ ಎದ್ಬಿಟ್ಟೆ ಅಂದಾಗಲೂ ನೆನಪಾಗೋದು ಇದೇ ರೆಸಿಪಿ. ಇನ್ನು ಈ ಉಪ್ಪಿಟ್ಟು ರೆಸಿಪಿ ಅಂತೂ ಎಷ್ಟು ಪೋರ್ಟಬಲ್ ಅಂತೀರಾ. ನಮ್ಮ ಮನೇಲಿ ಸಾಕಷ್ಟು ತರಕಾರಿ ಇದೆ ಅಂತಂದರೆ ಅದೆಲ್ಲ ಕಟ್ ಮಾಡಿಬಿಟ್ಟು ಉಪ್ಪಿಟ್ಟು ಮಾಡ್ಬೋದು. ಅಥವಾ ನಮ್ಮ ಮನೇಲಿ ತರಕಾರಿನೇ ಇಲ್ಲಪ್ಪ ಅಂದರೆ ಸಿಂಪಲ್ಲಾಗಿ ಒಂದು ಈರುಳ್ಳಿ, 1-2 ಹಸಿಮೆಣಸಿನ್ಕಾಯಿ, ಕರಿಬೇವಿದ್ರೂ ಸಹ ಉಪ್ಪಿಟ್ಟು ಮಾಡ್ಬೋದು. ಅದ್ರ ಜೊತೆಗೆ ಅಯ್ಯೋ ಉಪ್ಪಿಟ್ಟು ಮಾಡ್ಬೇಕು ಅನ್ಕೊಂಡಿದ್ದೆ, ತರಕಾರಿ ಎಲ್ಲ ಹೆಚ್ಚಿಟ್ಬಿಟ್ಟಿದ್ದೀನಿ, ಆದರೆ ನೋಡಿದ್ರೆ ಗೋಧಿ ರವೆನೇ ಇಲ್ಲ ಅಂದರೆ ಕೂಡ ಅಕ್ಕಿ ರವೆಯಲ್ಲಿ ಉಪ್ಪಿಟ್ಟು ಮಾಡ್ಬೋದು. ಇಷ್ಟೊಂದು ಈಸಿ, ಹೈಲಿ ಪೋರ್ಟಬಲ್ ರೆಸಿಪಿ ಆಗಿರೋದ್ರಿಂದ ಎಲ್ಲ ಹೆಣ್ಮಕ್ಳಿಗೆ ಉಪ್ಪಿಟ್ಟು ಮಾಡಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ. ಮನೇಲಿ ವಯಸ್ಸಾಗಿರೋರಿದ್ರೆ ಅಥವಾ ಹಲ್ಲು ಇಲ್ಲದೆ ಇರೋರಿದ್ರೆ ಈ ಉಪ್ಪಿಟ್ಟು ರೆಸಿಪಿ ಅವ್ರಿಗೆ ತಿನ್ನೋದಕ್ಕೆ ತುಂಬಾ ಈಸಿ ಅಂತ ಹೇಳ್ಬೋದು. ತರಕಾರಿ ಹಾಕ್ದೇನೆ ಉಪ್ಪಿಟ್ಟು ಮಾಡಿದ್ರೆ ಅವ್ರಿಗೆ ತಿನ್ನೋದಕ್ಕೆ, ಚ್ಯೂ ಮಾಡೋದಕ್ಕೆ ಈಸಿ ಟು ಈಟ್ ರೆಸಿಪಿ ಅಂತಾನೆ ಹೇಳ್ಬೋದು. ಇನ್ನು ಇದರಲ್ಲಿ ಬಟಾಣಿ, ಶೇಂಗಾ ಬೀಜ, ಸಬ್ಬಸಿಗೆ ಸೊಪ್ಪು ಎಲ್ಲ ಆ್ಯಡ್ ಮಾಡೋದ್ರಿಂದ ಡಯಟ್ ಮಾಡೋರ್ಗೂ ಇದು ತುಂಬ ಒಳ್ಳೆ ಫುಡ್ ಅಂತಾನೆ ಹೇಳ್ಬೋದು. ಸಾಕಷ್ಟು ತರಕಾರಿ, ಶೇಂಗಾ ಬೀಜ, ಬಟಾಣಿ, ಸೊಪ್ಪು ಹಾಕಿ ಮಾಡೋದ್ರಿಂದ ಡಯಟ್ ಮಾಡೋರ್ಗೆ ಇದರಲ್ಲಿ ಈಕ್ವಲ್ ಅಮೌಂಟ್ ಆಫ್ ಕಾರ್ಬ್ಸ್, ಫೈಬರ್ ಹಾಗೆ ಪ್ರೋಟೀನ್ ಸಹ ಸಿಗುತ್ತೆ. ಈ ಉಪ್ಪಿಟ್ಟನ್ನ ಹೊಗಳಿದ್ ಸಾಕು. ಇನ್ನು ರೆಸಿಪಿನ ಕ್ವಿಕ್ಕಾಗಿ ಶೇರ್ ಮಾಡಿಬಿಡ್ತೀನಿ ನೋಡಿ. ನಾನಿಲ್ಲಿ 1 ಲೋಟದಷ್ಟು ಗೋಧಿ ರವೆನ ತಗೊಂಡಿದ್ದೆ. ಅದನ್ನು ಮೊದಲು ಒಂದು ಪ್ಯಾನ್ಗೆ ಹಾಕ್ಬಿಟ್ಟು ನೀಟಾಗಿ ಹುರ್ಕೊಂಡೆ. ಅದಕ್ಕೆ 1-2 ಸ್ಪೂನಷ್ಟು ಆಯಿಲ್ ಸಹ ಹಾಕ್ಕೊಂಡಿದ್ದೆ. ರವೆನ ಎಷ್ಟು ನೀಟಾಗಿ ಹುರಿತೀವೋ ಅಷ್ಟು ನೀಟಾಗಿ, ಅಷ್ಟೇ ರುಚಿಯಾಗಿ ಉಪ್ಪಿಟ್ಟು ಬರುತ್ತೆ ಅಂತ ಹೇಳ್ಬೋದು. ಹುರ್ಕೊಂಡಿರೋ ರವೆನ ಎತ್ತಿಟ್ಕೊಂಡು ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಜೀರಿಗೆ, ಕರಿಬೇವು, ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಅದಾದ್ಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡಿಬಿಟ್ಟು ನಮ್ಮ ಮನೇಲಿ ಏನೇನು ತರಕಾರಿ ಇದೆ, ಕ್ಯಾಪ್ಸಿಕಮ್, ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಅಥವಾ ನಿಮಗೆ ಏನೇನು ಇಷ್ಟ ಇದೆಯೋ ಆ ತರಕಾರಿನೆಲ್ಲ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಅದರಲ್ಲೇ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಬೇಕು. ಅದಾದ್ಮೇಲೆ 1-2 ಅಂದರೆ 1 ಲೋಟ ರವೆ ತಗೊಂಡಿದ್ರೆ 2 ಲೋಟ ನೀರು, ಇನ್ನೊಂದು ಸ್ವಲ್ಪ ತೆಳ್ಳಗೆ ಉಪ್ಪಿಟ್ಟು ಬೇಕಪ್ಪ ಅಂದರೆ 3 ಲೋಟ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೀರು ಕುದೀತಾ ಇದೆ ಅನ್ನುವಾಗ ನಾವು ಹುರಿದಿಟ್ಕೊಂಡಿರೋ ರವೆನ ಹಾಕ್ಬಿಟ್ಟು ನೀಟಾಗಿ ತಿರುಗ್ತಾ ಇರಬೇಕು. ಫೈನಲ್ ಆಗಿ 1-2 ಸ್ಪೂನ್ ಅಷ್ಟು ಕಾಯಿ ತುರಿ ಹಾಗೆ 1/2 ಹೋಳಷ್ಟು ನಿಂಬೆ ಹುಳಿ ಹಿಂಡ್ಬಿಟ್ರೆ ಈ ಉಪ್ಪಿಟ್ಟು ರೆಡಿ. ಶ್ರೀಲಂಕಾದಲ್ಲೂ ಕೂಡ ಈ ರೆಸಿಪಿ ಮಾಡೋದ್ರಿಂದ ನಾನು ನಿಮಗೆ ಶ್ರೀಲಂಕಾ ರೆಸಿಪಿ ಅಂತ ಹೇಳಿದೆ. ನಾನು ಕೊಟ್ಟ ಇನ್ಫಾರ್ಮೇಷನ್ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.